ಮಸಾಲ ಪುರಿ ಬಗ್ಗೆ ಇವತ್ತು ಮಾತಾಡಬೇಕು, ಪಾನಿಪುರಿ ಬಗ್ಗೆ ಮಾತಾಡಬೇಕು. ಕಾರಣ ಇದೆ, ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ, ಮಧ್ಯವಯಸ್ಕರು ತಿಂತಾರೆ, ಎಲ್ರಿಗೂ ಇಷ್ಟನೇ ಪಾನಿಪುರಿ. ಆದರೆ ಪಾನಿಪುರಿ ತಿನ್ನೋದ್ರಿಂದ ನಿಮಗೇನಿದೆ ಎಫೆಕ್ಟ್ ಆಗುತ್ತೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಅನೇಕ ಫುಡ್ ಕಲರ್ಗಳಿದೆಯಲ್ಲ, ಈ ಆಹಾರಕ್ಕೆ ಬಣ್ಣಗಳನ್ನು ಬಳಸ್ತಾರೆ. ಎಲ್ಲರೂ ಈ ಕಾಲದ ಬಗ್ಗೆ ಮಾತಾಡ್ಬಿಡ್ತಾರೆ, ಈ ಕಾಲ ಸರಿ ಇಲ್ಲ, ಏನೇನೋ ಕಾಯಿಲೆಯಪ್ಪ, ಮೊದಲಿವೆಲ್ಲ ನೋಡ್ತಾನೇ ಇರಲಿಲ್ಲ ನಾವು. ಮೊದಲ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು, ಗಟ್ಟಿಮುಟ್ಟಾಗಿರ್ತಾಯಿದ್ರು, 100 ವರ್ಷ ಆದರೂ ಹಲ್ಲು ಬೀಳ್ತಾ ಇರಲಿಲ್ಲ, ಕ್ಯಾನ್ಸರ್ ಬರ್ತಾ ಇರಲಿಲ್ಲ, ಶುಗರ್ ಇರ್ತಿರಲಿಲ್ಲ ಅಂತೆಲ್ಲ ಮಾತಾಡ್ತಾರಲ್ಲ. ಏನಾಯಿತು ಕಾಲಕ್ಕೆ ಅಂತ ನೋಡಿದ್ರೆ ಕಾಲ ಏನೂ ಆಗಿಲ್ಲ, ಕಾಲ ಚೆನ್ನಾಗೇ ಇದೆ. ಪ್ರಶ್ನೆ ಇರೋದೇನು ಅಂತ ಹೇಳಿದ್ರೆ, ತಿನ್ನಬಾರ್ದೇನೇನು ತಿಂತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಜೊತೆಗೆ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಿರೋದು ಆಹಾರದ ಬಣ್ಣಗಳು. ಈ ನಡುವೆ ಸುಮ್ಮನೆ ಒಂದು ಆಹಾರ ಇದೆ ಅಂದರೆ ಬರೋಲ್ಲ. ಎಲ್ಲರೂ ಕೂಡ ಬಣ್ಣಗಳನ್ನು ಯಾರೂ ಹಾಕದೆ ಆಹಾರಕ್ಕೆ ಅದಕ್ಕೊಂದು ಕಲರ್ಗಳನ್ನು ಆ್ಯಡ್ ಮಾಡ್ತಾರಲ್ಲ, ರಾಸಾಯನಿಕಗಳನ್ನು, ಅಲ್ಲಿಂದ ಸಮಸ್ಯೆ ಶುರುವಾಗ್ತಿದೆ ಅಂತ. ಆ ಕಾರಣಕ್ಕೆ ಇದೀಗ ಪಾನಿಪುರಿಗೂ ಬಂತಿದ್ದು. ಗೋಬಿ ಮಂಚೂರಿಯನ್, ಕೆಬಾಬ್ ಇವುಗಳಿಗೆ ಕಲರನ್ನು ಹಾಕ್ತಾ ಇದ್ರಲ್ಲ, ರೆಡ್ ಕಾಣ್ತಾ ಇರ್ತವೆ, ಎಷ್ಟು ದೂರದಿಂದ ನೋಡಿದ್ರು ಕಾಣಿಸುತ್ತೆ. ಥರ ಟ್ರಾಫಿಕ್ ಸಿಗ್ನಲ್ ಇದ್ದಂಗೆ, ಎಷ್ಟು ದೂರಕ್ಕಾದರೂ ನೋಡಿ ಆ ರೆಡ್ ಲೈಟ್ ಹೊತ್ಕೊಳ್ಳುತ್ತಲ್ಲ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಈ ಗೋಬಿಗೆ, ಕೆಬಾಬ್ಗೆ ಎಲ್ಲ ಕಲರ್ ಹಾಕ್ತಾಯಿದ್ರು, ಅಟ್ರ್ಯಾಕ್ಟ್ ಆಗಲಿ ಅಂತ. ಕಲರ್ಗಳ ಉದ್ದೇಶ ಆಕರ್ಷಿಸುವುದಷ್ಟೇ. ಆದರೆ ದೇಹಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಕಾಯಿಲೆ ಬೇಕಾದರೂ ಬರಬಹುದು. ಇವೆರಡರ ಕಲರ್ ಏನೋ ಬ್ಯಾನ್ ಮಾಡಿದ್ರು. ಇನ್ಮೇಲೆ ಗೋಬಿ ಮಂಚೂರಿಯನ್ಗೆ, ಕೆಬಾಬ್ಗೆ ಕಲರ್ಗಳನ್ನು ಹಾಕಬಾರ್ದು, ಹಾಕಿದ್ರೆ ಬ್ಯಾನ್ ಮಾಡಿಬಿಡ್ತೀವಿ ಹುಷಾರು ಅಂತ ಹೇಳಿ ಅಲ್ಲಿಗೆ ನಿಲ್ತಾ. ಅದಕ್ಕಿಂತ ಮುಂಚೆ ಅದೇನು ಕಾಟನ್ ಕ್ಯಾಂಡಿ ಬರ್ತಿತ್ತಲ್ಲ, ಪಿಂಕ್ ಕಲರಲ್ಲಿ ನೀವು ನೋಡಿರಬಹುದು, ಈ ಸಿಗ್ನಲ್ಗಳೆಲ್ಲ ಮಾರ್ತಾ ಇರ್ತಾರೆ. ಆ ಕಾಟನ್ ಕ್ಯಾಂಡಿ ಫಸ್ಟ್ ಬ್ಯಾನ್ ಆಯಿತು. ಅದಕ್ಕೆ ಕಲರ್ ಹಾಕೂಡ್ದು, ಏನೋ ಬೆಳ್ಳಗಿದ್ರೆ ಬೆಳ್ಳಗೆ ಮಾರಿ ಅದನ್ನೇನು ಪಿಂಕ್ ಮಾಡಿ, ರೆಡ್ ಮಾಡಿ, ಯೆಲ್ಲೋ ಮಾಡಿ, ನೀಲಿ ಮಾಡಿ ಮಾರೋದೇನಿತ್ತು ಅಂತ. ಈಗ ಮಸಾಲ ಪುರಿ ಮತ್ತು ಪಾನಿಪುರಿಯಲ್ಲಿಯೂ ಕೂಡ ಕೆಮಿಕಲ್ ಪತ್ತೆಯಾಗಿದೆ. ಇದರ ಮಾರಾಟಕ್ಕೂ ಕೂಡ ಬ್ಯಾನ್ ಕರಿನೆರಳು ಕಾಣಿಸ್ಕೊಳ್ತಾ ಇದೆ. ಸುಮ್ಮನೆ ಮಾತಾಡ್ಬಿಡ್ತಾರೆ ಇದ್ರ ಬಗ್ಗೆ. ಒಬ್ಬರು ಬರ್ತಾರೆ ಗೌರ್ಮೆಂಟಿಂದ, ಗೊತ್ತೇ ಆಗಲ್ಲ ನಿಮಗೆ ಇವ್ರು ಯಾವಾಗ ಬಂದಿದ್ರು ಯಾವಾಗ ಹೋಗಿದ್ರು ಅಂತ ಗೊತ್ತಿಲ್ಲ. ಯಾರೋ ಲ್ಯಾಬ್ ಕಡೆಯಿಂದ ಬಂದಿರ್ತಾರೆ. ಬಂದ್ಬಿಟ್ಟು ಏನು ಮಾಡ್ತಾರೆ, ಬೇರೆ ಅಂಗಡಿಗಳು, ಯಾವುದೋ ಈಗ ಸಾಮಾನ್ಯವಾಗಿ ಈ ಪಾನಿಪುರಿ ಅನ್ನೋದು ದೊಡ್ಡ ಶಾಪಲ್ಲಿ ಮಾರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಳ್ಳುಗಾಡಿಗಳ ಮೇಲೆ ಜಾಸ್ತಿ. ಯಾವುದೇ ಕಾರ್ನರಲ್ಲಿ, ಯಾವುದೇ ರಸ್ತೆ ಕಾರ್ನರಲ್ಲಿ ನಿಂತ್ಕೊಂಡು ಆರಾಮಾಗಿ ಮಾರಬಹುದು ಅಂಥೇಳಿ ಅಂಥ ಕಡೆ ಬರ್ತಾರೆ. ನಮಗೊಂದು ಪಾರ್ಸಲ್ ಕೊಡಿ ಅಂತ ತೊಗೊಂಡು ಹೋಗ್ತಾರೆ. ಅವ್ರು ಏನೇನು ಹಾಕ್ಕೊಟ್ಟಿರ್ತಾರೋ ಅದನ್ನು ಲ್ಯಾಬ್ಗೆ ಕೊಡ್ತಾರಲ್ಲಿ. ಲ್ಯಾಬ್ಗೆ ಕೊಟ್ಟಾಗ ಇದರಲ್ಲಿ ಯಾವ್ಯಾವ ಕೆಮಿಕಲ್ ಇದೆ ಇದರಲ್ಲಿ ಅಂತ ಚೆಕ್ ಮಾಡ್ಕೊಳ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಪಾನಿಪುರಿಗೆ ಬಳಸ್ತಾ ಇರ್ತಕ್ಕಂಥ ಸಾಸ್ಗೆ ಬ್ಯಾನ್ ಆಗಬಹುದು, ಸಾಸನ್ನು ಬ್ಯಾನ್ ಮಾಡಬಹುದು ಅಂತ. ಪಾನಿಪುರಿ ಮತ್ತು ಮಸಾಲ ಪುರಿ ಮಾದರಿಯನ್ನು FSSAI ಇವರು ಟೆಸ್ಟ್ ಮಾಡಿದ್ದಾರೆ. ರಾಜ್ಯಾದ್ಯಂತ 243 ಸ್ಯಾಂಪಲ್ಗಳ ಪೈಕಿ 43 ಸ್ಯಾಂಪಲ್ ಇದೆಯಲ್ಲ, ಇದು ಅಸುರಕ್ಷಿತ, ತಿನ್ನಲೇಬಾರ್ದು ಅಂತ. ಇದರಲ್ಲೇನೋ ಖಟ್ಟ ಮೀಠ ಅಂತಾರಲ್ಲ, ಸ್ವಲ್ಪ ಖಾರದ ಸಾಸ್ ಹಾಕಿ, ಸ್ವಲ್ಪ ಸ್ವೀಟ್ ಸಾಸ್ ಹಾಕಿ ಇದೆಲ್ಲ ಹಾಕ್ಸ್ಕೋತಾರಲ್ಲ, ಇದೆಲ್ಲ ಪಾನಿಪುರಿ ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕಿ ಅಂತಾರಲ್ಲ, ಇದಕ್ಕೆ ಬಳಸುವಂತಹ ಕೆಮಿಕಲ್ ಇದೆಯಲ್ಲ, ಇದು ನಿಮಗೆ ಹಾನಿಕರ ಅಂತ. ಸಾಸ್ನಲ್ಲೂ ಕೃತಕ ಬಣ್ಣಗಳನ್ನು, ನೈಸರ್ಗಿಕ ಬಣ್ಣಗಳನ್ನೇ ಬಳಸಿದ್ರೆ ಸಮಸ್ಯೆ ಇಲ್ಲ. ಆರ್ಟಿಫಿಷಿಯಲ್ ಬಣ್ಣ ಬರಬೇಕು, ರಂಗ ಕಾಣಬೇಕು, ಯಾರು ನೋಡಿದ್ರು ಅಟ್ರ್ಯಾಕ್ಟ್ ಆಗಬೇಕು, ಬಂದು ಕೊಂಡ್ಕೊಳ್ಬೇಕು ಅಂತ ಮಾಡೋಕ್ಕೆ ಹೋದಾಗ ಏನಾಗುತ್ತೋ ಅದಿಲ್ಲ ಆಗ್ತಾ ಇದೆ. ಪಾನಿಪುರಿ ಮಸಾಲ ಪುರಿಗೆ ಬಳಸುವಂಥ ಕೆಮಿಕಲ್ ಸಾಸನ್ನು ಬ್ಯಾನ್ ಮಾಡಬೇಕು ಅಂತ ಚಿಂತನೆ ಇದೆ. ಇದು ಜೀರ್ಣಾಂಗ ವ್ಯೂಹದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅಂತ ವರದಿ. ತುಂಬ ಡೇಂಜರ್ ಆಗ್ತಿದೆ ಪಾನಿಪುರಿ. ಹಾಗಾದರೆ ಪಾನಿಪುರಿಗೆ ಅಪಾಯಕಾರಿ ಕೆಮಿಕಲ್ ಬಳಸ್ತಾ ಇದ್ದಾರೆ. ಏನೇನಂತ 3 ಬರುತ್ತೆ ಇದರಲ್ಲಿ. ಈಗ ಆಲ್ರೆಡಿ ನಾವು ನೋಡಿದ್ದೀವಿ, ಸನ್ಸೆಟ್ ಯೆಲ್ಲೋ, FCF, ಡೆವಲಪ್ಮೆಂಟಲ್ ಟಾಕ್ಸಿಸಿಟಿ ಇನ್ ದಿ ಅಮೌಂಟ್ಸ್ ಅಟ್ ವಿಚ್ ಇಟ್ ಈಸ್ ಯೂಸ್ಡ್ ಅಂಥೇಳಿ. ಸಿಂಥೆಟಿಕ್ ಫುಡ್ ಕಲರ್ಸು, ಕಾಮನ್ಲಿ ಯೂಸ್ಡ್ ಇನ್ ಫುಡ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಂತ. ಒಂದು ವೈಬ್ರೆಂಟ್ ಬ್ಲೂ ಅಂತ. ಈ 3 ರೀತಿಯ ಬಣ್ಣಗಳನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ನೀವು ತಿಂಡಿಗೆ, ರುಚಿಗೆ ಮಾರು ಹೋಗಿ ತಿನ್ನೋದು ಬೇರೆ. ಇದರ ಬಣ್ಣಕ್ಕೆ ನಾವು ಮಾರು ಹೋಗ್ತಾ ಇದ್ದರೆ ಆ ಬಣ್ಣಗಳು ಮಾಡಬಹುದಾದ ಹಾನಿಗಳು ಏನೇನು ಅಂಥೇಳಿ ಅನೇಕ ವಿಷಯಗಳು ಇದರಲ್ಲಿರ್ತವೆ. ಇದ್ರ